ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್. GNC ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ರೈತ ಬಾಂಧವರಿಗೆ ಸ್ನೇಹಿತರಿಗೆ ನಮಸ್ಕಾರ. ನಾವು ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಪ್ರೀಕಾಸ್ಟ್ ಮೇವುಗಳಲ್ಲಿ ಒಂದು ಹಸಿರು ಮೇವುಗಳು ಒಂದು ಪ್ರೀಕಾಸ್ಟ್ ಮೇವಾಗಿದೆ. ಅಂದರೆ ಸುತ್ತಮುತ್ತ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಬೆಳೆದಿರ್ತಕ್ಕಂಥ ಹಸಿರು ಹುಲ್ಲನ್ನು ಗರಿಕೆ ಮತ್ತು ಈ ಒಂದು ಸೀಮೆ ಹುಲ್ಲಾಗ್ಬೋದು ಅಥವಾ ಇನ್ನಿತರೆ ಹಸಿರು ಹುಲ್ಲನ್ನು ನಾವು ಕೋಳಿಗೆ ತಂದಾಕೋದ್ರಿಂದ ಈ ಕೋಳಿಗಳು ಈ ಥರ ಕುಟಿಕ ತಿಂತವೆ. ಇದು ಒಂದು ನಮ್ಮ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಕಾಸ್ಟಲ್ಲಿ ಮೇವುಗಳನ್ನು ಒದಗಿಸುವ ವಿಧಾನದಲ್ಲಿ ಹಸಿರು ಹುಲ್ಲು ಕೂಡ ಒಂದು ಮಹತ್ವವಾಗಿದೆ. ಹಾಗಾಗಿ ನೀವು ಕೂಡ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ರೆ ನಿಮ್ಮ ಒಂದು ತೋಟದಲ್ಲಿ ಈ ಕೋಳಿಗಳು ಹಸಿರು ಹುಲ್ಲನ್ನು ತಿಂದಾಕಿದರೆ ಹೊರಗಡೆ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಹುಲ್ಲುಗಳನ್ನು ತಂದು ಹಾಕೋದ್ರಿಂದ ಅದು ಕೂಡ ಕಾಸ್ಟಲ್ಲಿ ನಾಟಿ ಕೋಳಿಗೆ ಮೇವು ಕೊಟ್ಟಂಗಾಗುತ್ತೆ. ಹಾಗಾಗಿ ಹಸಿರು ಹುಲ್ಲನ್ನು ನೀವು ನಾಟಿ ಕೋಳಿಗೆ ಪ್ರತಿನಿತ್ಯ ಈ ಥರ ಕೊಟ್ಟಾಗ ಅದು ಕೂಡ ಮೇವಿಗೆ ಹೊರತಾಗಿ ನಿಮಗೆ ಒಂದು ಆದಾಯದಲ್ಲಿ ಅನುಕೂಲ ಆಗ್ತದೆ. ಮತ್ತು ನಿಮ್ಮ ಒಂದು ಕಾಸ್ಟ್ ಮೇವಾಗಿರೋದ್ರಿಂದ ಯಾವುದೇ ಖರ್ಚು ಆಗೋದಿಲ್ಲ. ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಮೇವು ನಿರ್ವಹಣೆಯೇ ಆದಾಯವನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ಆದಷ್ಟು ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡುವ ರೈತರು, ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾರೆ ಯುವ ಮಿತ್ರರು ಏನಿದ್ದೀರಿ, ನಾವು ಆದಷ್ಟು ಹಸಿರು ಹುಲ್ಲನ್ನು ಆಶ್ರಯ ಮಾಡಿಕೊಂಡ್ರೆ ನಮಗೆ ಮೇವಿನ ಕಾಸ್ಟು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.